ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ. ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಅಧ್ಯಾಯ 11. ಗುರುಗಳ ಗಾಣಗಾಪುರದ ಪ್ರಸಂಗಗಳು 5. ಗುರುಗಳು ಪತಿತನೋರ್ವನಿಗೆ ಪರಾನ್ನ ದೋಷದ ಕುರಿತು ಹೇಳಿದ್ದೂ ಅಲ್ಲದೆ ಅವರಿಗೆ ಜೀವನದ ಕ್ರಮಗಳು ಕೂಡ ಅರುಹಿದ್ದು. ಗುರುಗಳು ಗಾಣಗಾಪುರದಲ್ಲಿ ಇರುವಾಗ ಅವರ ಮಹಿಮೆಯು ದಶದಿಕ್ಕುಗಳಿಗೂ ಪಸರಿಸಿತು. ಹೀಗಿರಲು ಆ ಗ್ರಾಮದಲ್ಲಿಯೇ ಅವರ ಮಹಿಮೆ ಬೀರಿದ ಒಂದು ಪ್ರಸಂಗವು ಎಂತಿರುವುದೆಂದರೆ, ಗಾಣಗಾಪುರದಲ್ಲಿ ಒಬ್ಬ ವೇದಜ್ಞ ಬ್ರಾಹ್ಮಣನಿದ್ದನು. ಅವನು ಅನ್ಯರಿಂದ ಪರಿಗ್ರಹ ಸ್ವೀಕರಿಸುತ್ತಿದ್ದಿಲ್ಲ ಹಾಗೂ ಪರಾನ್ನವನ್ನು ಎಂದೂ ಕೂಡ ತೆಗೆದುಕೊಳ್ಳುತ್ತಿದ್ದಿಲ್ಲ. ನಿತ್ಯವೂ ಶುಕ್ಲವೃತ್ತಿಯಿಂದ ಭಿಕ್ಷೆ ಬೇಡಿ ಬಂದಷ್ಟರಿಂದಲೇ ಉಪಜೀವನ ಸಾಗಿಸಿಕೊಳ್ಳುತ್ತಿದ್ದನು. ಮನೆಯಲ್ಲಿ ಅವನ ಪತ್ನಿಯು ಅವನ ಈ ವೃತ್ತಿಯನ್ನು ಒಪ್ಪುತ್ತಿರಲಿಲ್ಲ. ಆಸೆ ಕ್ರೋಧಗಳೇ ಆಕೆಯಲ್ಲಿ ಮನೆ ಮಾಡಿದ್ದವು. ಆದರೆ ಪತಿಯ ವೃತ್ತಿಯೆದುರು ಆಕೆಯ ಆಟವೇನೂ ನಡೆಯುತ್ತಿರಲಿಲ್ಲ. ಮಾರನೇ ದಿನ ಆ ಗ್ರಾಮಕ್ಕೆ ಒಬ್ಬ ಸಿರಿವಂತ ಗ್ರಾಮಿಕ ಗೃಹಸ್ಥ ಬಂದನು. ಮಾರನೇ ದಿನ ಅವನು ಗುರುಗಳ ಮಠದಲ್ಲಿಯೇ ಸಮಾರಾಧನೆ ಹೂಡಿದನು. ಕೇವಲ ದಂಪತಿ ಸುವಾಸಿನಿ ಬ್ರಾಹ್ಮಣರಿಗೆ ಅವನ ಆಮಂತ್ರಣವಿತ್ತು. ಹೀಗಿರಲು ಪರಾನ್ನ ಗೃಹ ಸ್ವೀಕರಿಸದ ಆ ಬ್ರಾಹ್ಮಣನು ಆ ಗೃಹಸ್ಥನ ಆಮಂತ್ರಣ ಸ್ವೀಕರಿಸಲಿಲ್ಲ. ಆದರೆ ಆಸೆ ಬುರುಕಿಯಾದ ಅವನ ಹೆಂಡತಿಗೆ ಇದು ಸರಿಬರಲಿಲ್ಲ. ಅವಳು ಗುರುಗಳ ಬಳಿಗೆ ಹೋದಳು. ಸ್ವಾಮಿ, ನಾವು ದರಿದ್ರರು. ನನ್ನ ಪತಿಯು ಪರಾನ್ನ ಸ್ವೀಕರಿಸುವುದಿಲ್ಲ. ಆದರೆ ಇದರಿಂದ ನಾನು ಪರಾನ್ನ ಭೋಜನದ ಆಮಂತ್ರಣದಿಂದ ಹೊರತಾಗಿರುವೆನು. ಸಗ್ರಾಸ ಭೋಜನ ದಕ್ಷಿಣೆಗಳನ್ನು ವೈದಿಕನ ಪತ್ನಿಯಾದ ನಾನು ಎಂದೂ ಕಂಡಿಲ್ಲ. ಇಂದು ಈ ಗ್ರಾಮದಲ್ಲಿ ಒಬ್ಬ ಗೃಹಸ್ಥನು ದಂಪತ್ ಪೂಜೆಯ ಸಮಾರಂಭ ಹೂಡಿರುವನು. ಊರಿನ ಸುವಾಸಿನಿ ಬ್ರಾಹ್ಮಣರು ಭೋಜನಕ್ಕೆ ಹೋಗುವರು. ಅದರಂತೆ ವೈದಿಕರಾದ ನಾವೇಕೆ ಹೋಗಬಾರದು? ನನ್ನ ಪತಿಯು ಇದಕ್ಕೆ ಒಡಂಬಡಿಸುವರೆಂಬ ಆಸೆಯಿಂದ ಇಲ್ಲಿಗೆ ಬಂದಿರುವೆನು ಎಂದು ಹೇಳಿದಳು. ಕೂಡಲೇ ಗುರುಗಳು ಆ ಬ್ರಾಹ್ಮಣನನ್ನು ಕರೆಯಿಸಿ, ವಿಪ್ರನೇ, ನಿನ್ನ ಪತ್ನಿಯು ಇಂದಿನ ಸಮಾರಂಭ ಭೋಜನಕ್ಕೆ ಆಸೆ ಪಡುತ್ತಿರುವಳು. ಆಕೆಯ ಬಯಕೆಯನ್ನು ಪೂರೈಸುವುದು ಆಕೆಯ ಪತಿಯಾದ ನಿನ್ನ ಧರ್ಮವೂ ಎಂದು ಹೇಳಿದರು. ಬ್ರಾಹ್ಮಣನು ಗುರುವಾಜ್ಞೆಯನ್ನು ಮನ್ನಿಸಿ ಆಮಂತ್ರಣ ಸ್ವೀಕರಿಸಿದನು. ಅದಕ್ಕೆ ಅವನ ಹೆಂಡತಿಯು ಬಲು ಹಿಗ್ಗಿದಳು. ಮಧ್ಯಾಹ್ನ ಭೋಜನದ ಸಮಯ ಒದಗಲು ಎಲ್ಲ ಬ್ರಾಹ್ಮಣ ಸುವಾಸಿನಿಯರು ಭೋಜನಕ್ಕೆ ಹೋದರು. ಗೃಹಸ್ಥನು ಎಲ್ಲ ದಂಪತಿಗಳ ಪೂಜೆ ಮಾಡಿದನು. ಎಲ್ಲರೂ ಸಾಲಿಡಿದುಕೊಂಡು ಊಟಕ್ಕೆ ಕುಳಿತರು. ಈ ಬ್ರಾಹ್ಮಣನು ಅವನ ಪತ್ನಿಯು ಒಂದೊಂದು ಸಾಲಿನಲ್ಲಿ ಕುಳಿತರು. ಪಂಚ ಪಕ್ವಾನ್ನಗಳನ್ನು ವ್ಯವಸ್ಥಿತವಾಗಿ ಬಡಿಸಿದರು. ಊಟಕ್ಕೆ ಆರಂಭವಾಯಿತು. ಊಟ ಮಾಡುತ್ತಿರುವಾಗ ಬ್ರಾಹ್ಮಣ ಪತ್ನಿಯು ವಿಪರೀತ ದೃಶ್ಯ ಕಂಡಳು. ಆಕೆ ಊಟ ಮಾಡುತ್ತಿರುವಾಗ ಹಂದಿ ನಾಯಿಗಳು ಆಕೆಯ ಎಲೆಯಲ್ಲಿ ಬಾಯಿ ಹಾಕಿ ತಿನ್ನುತ್ತಿರುವಂತೆ ತಾನೇ ನೋಡಿದಳು. ಆದ್ದರಿಂದ ಅವಳು ಉಣ್ಣುವುದಕ್ಕೆ ಹೇಸಿಕೊಂಡು ತನ್ನ ಎಲೆಯನ್ನು ಬಿಟ್ಟೆದ್ದು ಹೊರಗೆ ಹೋದಳು. ಅತ್ತ ಆಕೆಯ ಪತಿಗೂ ಅವಳಿಗೊದಗಿದ ಸ್ಥಿತಿಯೇ ಉಂಟಾಗಿ ಅವನು ಪಂಕ್ತಿಯಲ್ಲಿ ಬ್ರಾಹ್ಮಣರಿಗೆ ಹೇಳಿಕೊಂಡು ಎದ್ದು ಹೊರಬಿದ್ದನು. ಕೈ ತೊಳೆದುಕೊಳ್ಳುವಲ್ಲಿ ಅತ್ತ ಓಕರಿಸುತ್ತಾ ನಿಂತಿದ್ದ ತನ್ನ ಹೆಂಡತಿಯನ್ನು ಕಂಡು ಹೀಗೇಕೆ ಎಂದು ಕೇಳಲು ಆಕೆ ತನಗಾದ ಸ್ಥಿತಿಯನ್ನು ಹೇಳಿದಳು. ಬ್ರಾಹ್ಮಣನು, ಮೂರ್ಖಳೆ, ನಿನ್ನ ಮೂಲಕ ನಾನು ದೈವಹೀನನಾದೆನು. ನನಗೆ ಪರಾನ್ನ ಸ್ವೀಕರಿಸಿದ ದೋಷ ಒದಗಿತು. ನಡೆ, ಹೋಗುವ ಎಂದು ಹೆಂಡತಿ ಸಹಿತ ಗುರುಗಳ ಬಳಿಗೆ ಹೋದನು. ಗುರುಗಳು ಆ ಬ್ರಾಹ್ಮಣತಿಯನ್ನು ಕುರಿತು, ಹೇಗಿದೆ ಪರಾನ್ನದ ಸುಖ? ನಿನ್ನ ಆಸೆ ಪೂರ್ಣವಾಯಿತೇ ಎಂದು ಕೇಳಲು ಆಕೆ ಪಶ್ಚಾತ್ತಾಪದಿಂದ, ಸ್ವಾಮಿ, ನಾನು ಬುದ್ಧಿಗೇಡಿ ನನ್ನ ಪತಿಯನ್ನು ಪರಾನ್ನ ದೋಷಕ್ಕೆ ಗುರಿ ಮಾಡಿದೆನು ಎಂದು ದೀನತೆಯಿಂದ ನುಡಿಯಲು ಗುರುಗಳು ಬ್ರಾಹ್ಮಣನ ಕಡೆ ನೋಡಿ ನಕ್ಕು, ನೀನು ನಿನ್ನ ಹೆಂಡತಿಯ ವಾಸನೆ ಪೂರೈಸಿದಿ. ಇಂದಿನ ಪರಾನ್ನ ಭೋಜನದಿಂದ ನಿನಗೆ ದೋಷವಿಲ್ಲ. ಹಳಹಳಿಸಬೇಡ ಎಂದು ಹೇಳಿದರಲ್ಲದೆ ಗುರುಗಳು ಮತ್ತೆ ಅವನನ್ನು ಕುರಿತು, ಬ್ರಾಹ್ಮಣ, ದೇವಪಿತೃ ಕರ್ಮಗಳನ್ನು ಆಚರಿಸುವ ಗೃಹಸ್ಥನಿಗೆ ಬ್ರಾಹ್ಮಣರಾರೂ ದೊರೆಯದಿದ್ದಾಗ ಅವನಲ್ಲಿ ಭೋಜನಕ್ಕೆ ಹೋದರೆ ದೋಷವಿಲ್ಲ. ಆದರೆ ಹೋಗದಿದ್ದರೆ ಮಾತ್ರ ಅನಂತ ದೋಷಗಳು ಒದಗುವುವು ಎಂದು ಹೇಳಿದರು. ಇದನ್ನು ಕೇಳಿ ಬ್ರಾಹ್ಮಣನು, ಸ್ವಾಮಿ,
ಅನ್ನವನ್ನು ಯಾರಲ್ಲಿ ಸ್ವೀಕರಿಸಬೇಕು, ಯಾರಲ್ಲಿ ಸ್ವೀಕರಿಸಬಾರದು, ಸ್ವೀಕರಿಸಿದರೆ ಬರುವ ದೋಷಗಳೇನು ಎಂದು ಕೇಳಲು ಗುರುಗಳು, ಬ್ರಾಹ್ಮಣನೇ, ಗುರುಗಳ ಮನೆಯ ಅನ್ನ ಸ್ವೀಕರಿಸಿದರೆ ದೋಷವಲ್ಲ. ಅದರಂತೆ ವೈದಿಕ ಬ್ರಾಹ್ಮಣ, ಸೋದರ ಮಾವ, ಹೆಣ್ಣು ಕೊಟ್ಟ ಮಾವ, ದೇವಸ್ಥಾನ, ಮಹಾನ್ ಸಾಧುಗಳು ಇವರಲ್ಲಿ ಅನ್ನ ಸ್ವೀಕರಿಸಲು ಅಡ್ಡಿಯಿಲ್ಲ. ಇನ್ನು ಅನ್ನ ಸ್ವೀಕರಿಸಬಾರದ ಸ್ಥಾನಗಳು ಎಂತೆಂದರೆ ತಾಯಿ ತಂದೆಗಳಿಂದ ಸೇವೆ ಮಾಡಿಸಿಕೊಳ್ಳುವವ, ಧನಲೋಭಿ, ಸೊಕ್ಕಿನವ, ಚಿತ್ರಗಾರ, ಶಸ್ತ್ರ ಧರಿಸುವವ, ಕುಸ್ತಿಯಾಡುವವ, ವೀಣಾವಾದ್ಯ ಬಾರಿಸುವವ, ಕುಲಗೇಡಿ ಬ್ರಾಹ್ಮಣ, ನೀತಿ ಬಿಟ್ಟವ, ಭಿಕ್ಷುಕ, ಆತ್ಮಸ್ತುತಿಸುವ, ಪರನಿಂದಕ, ಸ್ವತಂತ್ರ ಅನ್ನವಿಲ್ಲದೆ ವೈಶ್ಯದೇವ ಮಾಡುವವ, ಶಿಷ್ಯನಿಗೆ ದುರ್ಬೋಧೆ ಮಾಡುವವ, ಸಿಟ್ಟಿನ ಬ್ರಾಹ್ಮಣ, ಹೆಂಡತಿಯನ್ನು ಬಿಟ್ಟವನು, ದುಡ್ಡಿನ ಸೊಕ್ಕಿನವ, ತಮೋವೃತ್ತಿಯವ, ಕ್ರೂರ, ನಿರ್ದಯಿಯು, ಜಾರನು, ಡಾಂಭಿಕನು, ದುರಾಚಾರಿಯು, ತಂದೆಯನ್ನು ಬೇರಿರಿಸಿದವನು ಇವರೆಲ್ಲರಲ್ಲಿ ಅನ್ನ ಸ್ವೀಕರಿಸಬಾರದು. ಮತ್ತು ಬಂಗಾರಗಳ್ಳನು, ಸುಳ್ಳಾಡುವವನು, ತುಡುಕನು, ನೀಚನ ಸೇವಕನು, ಸೆರೆಗಡುಕ, ಜಾರಿಣಿ ಇವರಲ್ಲಿ ಅನ್ನ ಸ್ವೀಕರಿಸಬಾರದು. ಭಜನೆ ಕೀರ್ತನೆ ಮಾಡದವ, ಜೂಜಾಡುವವ, ಸ್ನಾನವಿಲ್ಲದೆ ಉಣ್ಣುವವ, ಸಂಧ್ಯಾವಂದನೆ ಮಾಡದವ, ಯೋಗ್ಯವಾಗಿ ಜಪ ಮಾಡದವ, ಸಾಲ ಕೊಟ್ಟು ಉಪಕಾರೆಂದೆನ್ನುವವ, ಬಡ್ಡಿಯಿಂದ ದ್ರವ್ಯ ಗಳಿಸುವವ, ಸ್ವಧರ್ಮದಂತೆ ನಡೆಯದವ, ಗೋ ಬ್ರಾಹ್ಮಣರನ್ನು ವಧೆ ಮಾಡುವವ, ಆಶೆಬುರುಕನು, ನಿಪುತ್ರಿಕನು ಇತ್ಯಾದಿ ಜನರಲ್ಲಿ ಅನ್ನ ಸ್ವೀಕರಿಸಬಾರದು. ಅಶೌಚ ಗೃಹದ ಭೋಜನ ಸ್ವೀಕರಿಸಬಾರದು ಇತ್ಯಾದಿ ಸಂಗತಿಗಳನ್ನು ಗುರುಗಳು ಆ ಬ್ರಾಹ್ಮಣನಿಗೆ ಹೇಳಿದರು. ಮತ್ತೆ ಮುಂದುವರೆದು, ಪ್ರತಿಯೊಬ್ಬ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶ್ರೀ ಗುರುವಿನ ಸ್ಮರಣೆ ಮಾಡಬೇಕು. ಬಳಿಕ ಹರಿಹರ ಬ್ರಹ್ಮರನ್ನು ಸ್ತುತಿಸಬೇಕು. ಅದರಂತೆ ನವಗ್ರಹ ಪುಣ್ಯ ಶ್ಲೋಕಗಳನ್ನು ಸನಕಾದ್ಯರು, ನಾರದ, ತಂಬುರರು, ಸಿದ್ಧಯೋಗಿಗಳು, ಸಪ್ತ ಸಮುದ್ರ ಹಾಗೂ ಪರ್ವತಗಳು, ಸಪ್ತ ಪಿತೃದೇವತೆಗಳು, ಸಪ್ತರ್ಷಿಗಳು, ಸಪ್ತದ್ವೀಪ, ಸಪ್ತಲೋಕ ಇವೆಲ್ಲವುಗಳ ಹೆಸರುಗಳನ್ನು ಉಚ್ಚರಿಸಿ ಪ್ರಾತಃ ಸ್ಮರಣೆ ಮಾಡಬೇಕು. ಇದಾದ ಬಳಿಕ ಹಾಸಿಗೆಯಿಂದ ಎದ್ದು ಮೂತ್ರ ವಿಸರ್ಜಿಸಿ ಬಂದು ಶೌಚಾಚಮನ ಮಾಡಬೇಕು. ಕಾಲಕಾಲಕ್ಕೆ ಮಾಡುವ ಆಚಮನಗಳನ್ನು ನೆಲದ ಮೇಲಿನ ಹುಲ್ಲು ತರಗೆಲೆಗಳ ಮೇಲೆ ಮಾಡಬೇಕು. ನಂತರ ಪಾದ ಪ್ರಕ್ಷಾಲನೆಯಿಂದ ಶುಚಿಯಾಗಿ ಶೌಚ ವಿಧಿಯನ್ನು ತೀರಿಸಬೇಕು. ಇಷ್ಟಾದ ನಂತರ ದಂತ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಪೌರ್ಣಿ ಹಾಗೂ ಪ್ರತಿಪದೆ, ಷಷ್ಠಿ ತಿಥಿಗಳಲ್ಲಿ ಹಲ್ಲುಗಳನ್ನು ಉಜ್ಜಿಕೊಳ್ಳಬಾರದು. ಇವಲ್ಲದೆ ದ್ವಾದಶಿ, ಶನಿವಾರ, ರವಿ, ಮಂಗಳವಾರಗಳಲ್ಲಿಯೂ ವಿವಾಹ, ಶ್ರಾದ್ದ ದಿನಗಳಲ್ಲಿಯೂ ದಂತಧಾವನೆ ಮಾಡಿಕೊಳ್ಳಬಾರದು. ಪುಣ್ಯ ವೃಕ್ಷದ ಕಟ್ಟಿಗೆಯಿಂದ ಹಲ್ಲು ತಿಕ್ಕಬೇಕು. ಇಷ್ಟಾದ ಮೇಲೆ ಪ್ರಾತಃ ಸ್ನಾನ ಮಾಡಬೇಕು. ಸ್ನಾನಗಳಲ್ಲಿ ಅನೇಕ ಪ್ರಕಾರಗಳಿವೆ. ಅವುಗಳಲ್ಲಿ ಮಂಗಳ ಸ್ನಾನ ಒಂದಿರುವುದು. ಮಂಗಳ ಸ್ನಾನವೆಂದರೆ ತೈಲಾಭ್ಯಂಜನ ಮಾಡಿಕೊಂಡು ಸ್ನಾನ ಮಾಡುವುದು ಅಥವಾ ಎರೆದುಕೊಳ್ಳುವುದು. ರವಿವಾರದಲ್ಲಿ ಮಂಗಳ ಸ್ನಾನದಿಂದ ಮೈಯಲ್ಲಿ ಜ್ವರ ಬರುವುದುಂಟು. ಸೋಮವಾರದ ಮಂಗಳ ಸ್ನಾನದಿಂದ ಕಾಂತಿಹೀನತೆಯಾಗುವುದು. ಮಂಗಳವಾರ ಎರೆದುಕೊಂಡರೆ ಮೃತ್ಯುವು, ಬುಧವಾರ ಲಕ್ಷ್ಮೀ ಪ್ರಾಪ್ತಿಯು, ಗುರುವಾರ ದ್ರವ್ಯನಾಶಕವು, ಶುಕ್ರವಾರ ಪುತ್ರಘಾತಕವು ಹಾಗೂ ಶನಿವಾರದ ಮಂಗಳ ಸ್ನಾನದಿಂದ ಅಖಿಲ ಸಂಪದವೂ ಪ್ರಾಪ್ತವಾಗುವುದು. ಸ್ನಾನದ ಬಗೆಗೆ ಇನ್ನೂ ಹೇಳುವುದೆಂದರೆ, ನದಿಯಲ್ಲಿ ಸ್ನಾನ ಮಾಡುವಾಗ ಪ್ರವಾಹಕ್ಕೆದುರು ನಿಂತು ಸ್ನಾನ ಮಾಡಬೇಕು. ಮನೆಯಲ್ಲಿ ಮುಂಜಾನೆ ಸೂರ್ಯನಿಗೆದುರಾಗಿಯೂ ಸಾಯಂಕಾಲದಲ್ಲಿ ಪಶ್ಚಿಮ ಮುಖವಾಗಿಯೂ ಕುಳಿತು ಸ್ನಾನ ಮಾಡಬೇಕು. ಸ್ನಾನಾನಂತರ ವಸ್ತ್ರಾಧಾರಣ ಮಾಡಬೇಕು. ಋಷಿಗಳು ಒದ್ದೆಯ ವಸ್ತ್ರ, ಕಾಷಾಯ ವಸ್ತ್ರ ಧರಿಸಬೇಕು. ಗೃಹಸ್ಥನು ಕೆಂಪು ವಸ್ತ್ರ, ಜೀರ್ಣ ವಸ್ತ್ರಗಳನ್ನು ಧರಿಸಬಾರದು ಹಾಗೂ ಒಂದೇ ದೋತರ ಧರಿಸಬಾರದು. ವಸ್ತ್ರಾಧಾರಣ ನಂತರ ವಿಭೂತಿಯನ್ನು ಧರಿಸಬೇಕು. ಮಂತ್ರ ವಿಧಾನೋಕ್ತವಾಗಿ ಭಸ್ಮ ಧರಿಸಬೇಕು. ಶುದ್ಧವಾದ ವಿಭೂತಿಯು ದೊರೆಯದಿದ್ದರೆ ಗೋಪೀಚಂದನವನ್ನು ಅಥವಾ ದ್ವಾರಾವತಿ ಮೃತ್ತಿಕೆಯನ್ನು ಧರಿಸಬೇಕು. ಅದೂ ದೊರೆಯದಿದ್ದರೆ ಗಂಗೆಯ ಮೃತ್ತಿಕೆಯನ್ನು ಊರ್ಧ್ವಪುಂಡ್ರವಾಗಿ ಹಚ್ಚಿಕೊಳ್ಳಬೇಕು. ಇದರಿಂದ ವಿಷ್ಣು ಸಾಯುಜ್ಯತೆ ಪ್ರಾಪ್ತವಾಗುವುದು. ಪುಷ್ಟಿ ಕಾಮನೆಯುಳ್ಳವರು ಅಂಗುಷ್ಟದಿಂದಲೂ, ಆಯುಷ್ಯದ ಆಸೆಯುಳ್ಳವರು ಮಧ್ಯಾಂಗುಲಿಯಿಂದಲೂ ಧರಿಸಿಕೊಳ್ಳಬೇಕು. ಅನ್ನಾರ್ಥಿಗಳು ಅನಾಮಿಕೆಯಿಂದ, ಮುಕ್ತಿ ಬಯಸುವವರು ತರ್ಜನಿಯಿಂದ ಧರಿಸಿಕೊಳ್ಳಬೇಕು. ಉಗುರಿನಿಂದ ಧರಿಸಿಕೊಳ್ಳುವುದರಿಂದ ಮಹಾಪಾಪ ಒದಗುವುದು.
10 ಅಂಗುಲ ಅಗಲವಾಗಿ ಧರಿಸಿಕೊಳ್ಳುವುದು ಉತ್ತಮವು. ಭಸ್ಮವನ್ನು ಶೂರ್ಪಾಕಾರವಾಗಿ ಹಚ್ಚಿಕೊಳ್ಳಬೇಕು. ವಿಷ್ಣು ನಾಮಗಳನ್ನು ಉಚ್ಚರಿಸುತ್ತಾ 12 ನಾಮಗಳನ್ನು ಧರಿಸಬೇಕು. ಕೇಶವ ನಾಮದಿಂದ ಹಣೆಗೆ, ನಾರಾಯಣ ನಾಮದಿಂದ ಹೊಕ್ಕಳಿಗೆ, ಮಾಧವ ನಾಮದಿಂದ ಕಮಲ ಪುಷ್ಪಧಾರವಾಗಿ ಧರಿಸಬೇಕು. ಇದರಂತೆ ಗೋವಿಂದ ನಾಮದಿಂದ ಕರ, ವಿಷ್ಣು ನಾಮದಿಂದ ಕಟಿಪ್ರದೇಶ, ಮಧುಸೂದನ ನಾಮದಿಂದ ಬಲಭುಜ, ತ್ರಿವಿಕ್ರಮ ನಾಮದಿಂದ ನಾಭಿ, ವಾಮನ ನಾಮದಿಂದ ಬಾಹು, ಶ್ರೀಧರ ನಾಮದಿಂದ ಬಲಗಿವಿ, ಋಷಿಕೇಶ ನಾಮದಿಂದ ಎಡಗಿವಿ, ಪದ್ಮನಾಭ ನಾಮದಿಂದ ಪಶ್ಚಿಮ ಕಟಿ, ದಾಮೋದರ ಶಿರಸ್ಸು. ಈ ಪ್ರಕಾರ ವಿಧಾನೋಕ್ತ ಊರ್ಧ್ವಪುಂಡ್ರನಾಗಿ ಗೋಪೀಚಂದನ ಧರಿಸುವುದರಿಂದ ಸರ್ವ ಪಾಪಗಳೂ ಲಯವಾಗುವುದು. ದ್ವಾರಾವತಿಯನ್ನು ಧರಿಸಿ ತ್ರಿಪುಂಡ್ರನಾಗಿ ಭಸ್ಮ ಹಚ್ಚಿಕೊಳ್ಳುವುದರಿಂದ ಹರಿಹರರು ಸಂತೋಷಗೊಳ್ಳುವರು. ವಿವಾಹಾದಿ ಶುಭ ದಿನಗಳಲ್ಲಿಯೂ, ದೇವ ಕಾರ್ಯ ಶ್ರಾದ್ದ ಕಾರ್ಯಗಳಲ್ಲಿಯೂ, ಅಭ್ಯಂಗ ಸ್ನಾನದ ತರುವಾಯ ಶೌಚ ಪ್ರಸಂಗಗಳಲ್ಲಿಯೂ ಗೋಪೀಚಂದನ ಧರಿಸಬಾರದು. ಈ ಪ್ರಕಾರ ಗುರುಗಳು ಹೇಳಿದರು. ಅನಂತರ ಬ್ರಹ್ಮಯಜ್ಞ ತರ್ಪಣಕ್ಕಾಗಿ ಕುಶವನ್ನು ಕುರಿತು ಹೇಳಿದರು. ಕುಶಾಧಾರಣೆಯ ನಂತರ ಮುದ್ರಿಕೆಯನ್ನು ಕುರಿತು ನಿರೂಪಿಸಿದರು. ಇಷ್ಟಾದ ನಂತರ ಗುರುಗಳು ಆ ಬ್ರಾಹ್ಮಣನಿಗೆ ಪ್ರಾತಃ ಸಂಧ್ಯಾ ವಿಧಾನ ಹೇಳಿದರು. ಸಂಧ್ಯೆಯನ್ನು ಬೆಳಗಿನ ತಾರೆಗಳಿರುವಾಗ ಆರಂಭಿಸಿ ಸೂರ್ಯೋದಯಕ್ಕೆ ಅರ್ಘ್ಯವನ್ನು ಕೊಡಬೇಕು. ಸೂರ್ಯನ ಉದಯವಾದ ಕೂಡಲೇ ಎದ್ದು ನಿಂತು ಅರ್ಘ್ಯ ಕೊಡಬೇಕು ಎಂದು ಹೇಳಿದ ಗುರುಗಳು ಸಂಧ್ಯೆಯ ವಿಧಿಯನ್ನು ಹೇಳಹತ್ತಿದರು. ಪರಾಶರ ಸ್ಮೃತಿಗನುಸರಿಸಿ ಗಾಯತ್ರಿ ಮಂತ್ರಕ್ಕಾಗಿ ಶಿಖೆಯನ್ನು ಕಟ್ಟಿಕೊಂಡು ದರ್ಭೆ ನೀರು ಸಹಿತವಾಗಿ ಉನ್ನತಾಸನದ ಮೇಲೆ ಕೂಡಬೇಕು. 1 ಸಾರಿ ಆಚಮನ, ವಿಷ್ಣು ಸ್ಮರಣ, ಪ್ರಾಣಾಯಾಮ ಮಾಡಬೇಕು. ನ್ಯಾಸಪೂರ್ವಕ ಪ್ರಾಣಾಯಾಮ ಕ್ರಮವನ್ನು ತ್ರಿಕಾಲ ಸಂಧ್ಯೆಗಳಲ್ಲಿ ಆಚರಿಸಬೇಕು ಎಂದು ಹೇಳಿ ಗುರುಗಳು ಸ್ಮೃತಿ ಚಂದ್ರಿಕೆಯಲ್ಲಿ ಹೇಳಿರುವ ಮಾರ್ಜನ ವಿಧಿಯನ್ನು ಹೇಳಿದರು. ಮಾರ್ಜನದ ತರುವಾಯ ಸೂರ್ಯನಿಗೆ ಕೊಡತಕ್ಕ ಅರ್ಘ್ಯ ವಿಚಾರವನ್ನು ಹೇಳಿದರು. ಈ ಪ್ರಕಾರ ಶ್ರೀ ಗುರುಗಳು ಆ ಬ್ರಾಹ್ಮಣನಿಗೆ ಪರಾಶರ ಸ್ಮೃತಿಯಲ್ಲಿ ಉಲ್ಲೇಖಿತ ಸಂಧ್ಯಾ ವಿಧಿಯನ್ನೆಲ್ಲ ಬೋಧಿಸಿದರು. ಆ ಸ್ಮೃತಿಯಲ್ಲಿ ಗಾಯತ್ರಿ ಪ್ರಾರ್ಥನಾ, ಪ್ರಾಣಾಯಾಮ, ವಿಧಿಮಾರ್ಜನ ಅರ್ಘ್ಯಗಳ ವಿಧಾನ, ಸಂಧ್ಯಾ, ಜಪಸ್ನಾನ, ಆಸನ, ಗಾಯತ್ರಿ ಸ್ವರೂಪ ಧ್ಯಾನ ಇವೆಲ್ಲವನ್ನೂ ಹೇಳಿ ನಂತರ ಸಾಯಂ ಸಂಧ್ಯಾವನ್ನು, ಗಾಯತ್ರಿ ನ್ಯಾಸಗಳನ್ನು, ಗೋತ್ರಚಾರ ಕ್ರಮವನ್ನು, ಔಪಸ ವಿಧಿಯನ್ನು ಹೇಳಿದರು. ಕಡೆಗೆ ಬ್ರಹ್ಮಯಜ್ಞ ತರ್ಪಣ ವಿಧಿವಿಧಾನ ಕೂಡ ಹೇಳಿ ಮತ್ತೆ ಆ ಬ್ರಾಹ್ಮಣನನ್ನು ಕುರಿತು, ಬ್ರಾಹ್ಮಣ ಪಿತೃಗಳಿಗೆ ಕೃಷ್ಣವರ್ಣದ ತಿಲದಿಂದ ತರ್ಪಣ ಕೊಡಬೇಕು. ದೇವತೆಗಳಿಗೆ ತರ್ಪಣ ಕೊಡುವಾಗ ಸವ್ಯವಾಗಿಯೂ, ಋಷಿಗಳಿಗೆ ಕೊಡುವಾಗ ಮಾಲಾಕಾರವಾಗಿಯೂ, ಪಿತೃಗಳಿಗೆ ತರ್ಪಣ ಕೊಡುವಾಗ ಅಪಸವ್ಯವಾಗಿಯೂ ಯಜ್ಞೋಪವೀತವನ್ನಿರಿಸಿಕೊಂಡು ತರ್ಪಣ ಕೊಡಬೇಕು. ದೇವರಿಗೆ 1, ಋಷಿಗಳಿಗೆ 2 ಹಾಗೂ ಪಿತೃಗಳಿಗೆ 3 ಇದರಂತೆ ತರ್ಪಣ ಕೊಡಬೇಕು. ಪಿತೃತರ್ಪಣಕ್ಕೆ ಮುಖ್ಯ ಕೃಷ್ಣ ತಿಲವನ್ನೇ ಉಪಯೋಗಿಸಬೇಕು. ಆದರೆ ಆದಿತ್ಯವಾರ, ಶುಕ್ರವಾರ, ಮಾಘ ನಕ್ಷತ್ರ, ಷಷ್ಠಿ, ನವಮಿ, ಏಕಾದಶಿ ಈ ದಿವಸಗಳಲ್ಲಿ ತಿಲತರ್ಪಣ ಕೊಡಬಾರದು. ವಿವಾಹ, ಉಪನಯನ, ಜನ್ಮ ನಕ್ಷತ್ರ, ಜನ್ಮ ದಿವಸ, ಶುಭ ದಿನ ಈ ದಿನಗಳಲ್ಲಿ ತನ್ನ ಮನೆಯಲ್ಲಿ ತರ್ಪಣ ಕೊಡಬಾರದು. ಒಂದು ವೇಳೆ ಕೊಡುವುದಾದರೆ ದರ್ಬೆಯ ಪವಿತ್ರ ಧರಿಸಿಕೊಂಡು ತರ್ಪಣ ಕೊಡಬೇಕು. ಬ್ರಾಹ್ಮಣ ತರ್ಪಣಕ್ಕೆ ನಿಷಿದ್ಧ ದಿನಗಳನ್ನು ಹೇಳಿದೆ. ಆ ದಿನ ತರ್ಪಣ ಕೊಡಬಾರದು. ಆದರೆ ದೀಪಾವಳಿಯ ಚತುರ್ದಶಿ ದಿವಸ ನಿಷಿದ್ಧಿ ದಿನವಿದ್ದರೂ ಆ ದಿವಸ ತರ್ಪಣ ಕೊಡಬೇಕು. ಮಂಗಳವಾರ ಕೃಷ್ಣ ಚತುರ್ದಶಿಗೆ ತರ್ಪಣ ಕೊಡಬೇಕು. ಯಮ ತರ್ಪಣ ಕೊಡುವಾಗ ಯಜ್ಞೋಪವೀತವನ್ನು ಸವ್ಯವಾಗಿರಿಸಿ ಯಮನ 13 ನಾಮಗಳನ್ನು ಉಚ್ಚರಿಸಿ ಒಂದೊಂದು ಎಳ್ಳನ್ನು ತೆಗೆದುಕೊಂಡು 3 ಸಾರಿ ತರ್ಪಣ ಕೊಡಬೇಕು. ಯಮನ ಆ ಹೆಸರುಗಳಾವುವೆಂದರೆ ಯಮ, ಧರ್ಮರಾಜ, ಮೃತ್ಯು, ಆತಂಕ, ವೈವಸತ್ವ, ಕಾಲ, ಸರ್ವಭೂತಾಕ್ಷಯಕರ, ಔದಂಬರ, ನೀಲಾಯ, ಪರಮೇಷ್ಠಿ, ಬ್ರಕೋದರ, ಚಿತ್ರ ಹಾಗೂ ಚಿತ್ರಗುಪ್ತ. ಈ ಪ್ರತಿಯೊಂದು ಹೆಸರಿನಿಂದ ಒಂದೊಂದು ತರ್ಪಣ ಕೊಡಬೇಕು. ಇದರಿಂದ ಪಾಪ, ರೋಗ, ಮೃತ್ಯುಗಳು ದೂರವಾಗುವುವು. ಭೀಷ್ಮಾಷ್ಟಮಿಯ ದಿನ ಭೀಷ್ಮನಿಗೆ ತರ್ಪಣ ಕೊಡಲು ಇಡೀ ವರ್ಷದ ಪಾಪಗಳು ದೂರವಾಗುವುವು. ಈ ಪ್ರಕಾರ ತರ್ಪಣ ಕೊಟ್ಟು ಸೂರ್ಯನ ಹೆಸರಿನಿಂದ ಅರ್ಘ್ಯ ಬಿಡಬೇಕು ಎಂದು ಶ್ರೀ ಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮ ಬೋಧಿಸಿದರು. ಬ್ರಾಹ್ಮಣನೇ, ಗೃಹ ರಕ್ಷಣೆಯ ನಿಮಿತ್ತ
ಅಗ್ನಿಮಂಥಕನಾಗಿ ಬೇಕಾಗುವ ಕಟ್ಟಿಗೆಗಳನ್ನು ಸಂಗ್ರಹಿಸಬೇಕಲ್ಲದೆ ದೀವಿಗೆ, ಗಂಧ, ಘೃತ, ಕೃಷ್ಣಾಜಿನ, ಧಾಬಳಿ ಇವೆಲ್ಲವುಗಳ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಬಿಳಿಯ ಕಮಲ ಮೊದಲಾದ ಪುಷ್ಪಗಳನ್ನು ತಂದಿರಿಸಿಕೊಳ್ಳಬೇಕು. ಮನೆಯಲ್ಲಂತೂ ಸಕಲ ಪಾಪಗಳನ್ನು ದೂರೀಕರಿಸುವ ಗೋಮಾತೆಯನ್ನು ಸಾಕಿ ಸಲಹಲೇಬೇಕು. ಇನ್ನು ದೇವ ಪೂಜೆಯ ವಿಧಾನವೆಂತೆಂದರೆ, ಮೊದಲು ದೇವಮಂದಿರವನ್ನು ಸಮ್ಮಾರ್ಜನೆಗೊಳಿಸಬೇಕು. ರಂಗವಲ್ಲಿಯನ್ನು ರೇಖಿಸಬೇಕು. ನಂತರ ಶುಭಾಸನದ ಮೇಲೆ ಕುಳಿತು ದೇವಪೂಜೆ ಮಾಡಬೇಕು. ದೇವಪೂಜೆ, ವೈಶ್ವದೇವ ಪೂಜೆ ಮಾಡದ ಬ್ರಾಹ್ಮಣನು ಪಾಪಕ್ಕೆ ಗುರಿಯಾಗುವನು. ದೇವಪೂಜೆಯಲ್ಲಿ 6 ಪ್ರಕಾರಗಳಿವೆ. ಉದಕ ಪೂಜೆ, ಅಗ್ನಿ ಪೂಜೆ, ಮಾನಸ ಪೂಜೆ, ಸೂರ್ಯ ಪೂಜೆ, ಪ್ರತಿಮಾ ಪೂಜೆ ಹಾಗೂ ಯಜ್ಞ ಪೂಜೆ. ಈ ಪ್ರಕಾರಗಳಲ್ಲದೆ ಗೋಬ್ರಾಹ್ಮಣ ಪೂಜೆ, ಗುರುಪೂಜೆ ಇವು ವಿಶಿಷ್ಟ ಪೂಜೆಗಳು. ಸಾಲಿಗ್ರಾಮ ಪೂಜೆಯು ಪಾಪನಾಶನಗೊಳಿಸುವುದು. ಪ್ರತಿಮೆ ಹಾಗೂ ಕಾಷ್ಟಾಪಾಷಾಣ ಮೂರ್ತಿಗಳ ಪೂಜೆಯನ್ನು ಗುರುವಿನ ಆಜ್ಞೆಯಿಂದ ಮಾಡಬೇಕು. ಪೂಜೆಯ ಕಾಲಕ್ಕೆ ಶುದ್ಧ ಆಸನದ ಮೇಲೆ ಕುಳಿತು ಪ್ರಾಣಾಯಾಮ ಮಾಡಬೇಕು. ನಂತರ ಪರಮಾತ್ಮನನ್ನು ಚೇತರಿಸಿಕೊಳ್ಳಬೇಕು. ಸಂಕಲ್ಪ, ಅಂಗಾನ್ಯಾಸ, ಕಲಶ ಪೂಜೆ, ಶಂಖ ಪೂಜೆ ಮಾಡಿ ನಿರ್ಮಾಲ್ಯವನ್ನು ತೆಗೆಯಬೇಕು. ಬಳಿಕ ಶ್ರೀ ಗುರು ಸ್ಮರಣೆಯಿಂದ ಪೀಠ ಪೂಜೆ, ದ್ವಾರ ಪೂಜೆ, ದೀರ್ಷಾ ಪೂಜೆ ಮಾಡಿ ಮಂತ್ರೋಕ್ತವಾಗಿ ದೇವನ ಆವಾಹನ ಮಾಡಬೇಕು. ನಂತರ ಪಾದ್ಯ, ಅರ್ಘ್ಯ, ಆಚಮನ, ಸ್ನಪನ ಇವೆಲ್ಲ ಉಪಚಾರ ಮುಗಿಸಿ ದೇವರನ್ನು ಶುಭಾಸನದಲ್ಲಿ ಕುಳ್ಳಿರಿಸಬೇಕು. ಬಳಿಕ ವಸ್ತ್ರ, ಯಜ್ಞೋಪವಿತ್ರ, ಪುಷ್ಪ ಇವುಗಳ ವಿಚಾರ ಮಾಡಬೇಕು. ಇದಾದ ನಂತರ ಸುಗಂಧ ಪರಿಮಳ ಧೂಪದ ಉಪಚಾರ ನೆರವೇರಿಸಿ ಏಕಾರ್ತಿಕ್ಯ ಮಾಡಬೇಕು. ಇಷ್ಟಾದ ಮೇಲೆ ನೈವೇದ್ಯ ಅರ್ಪಿಸಬೇಕು. ಬಳಿಕ ತಾಂಬೂಲ, ಸುವರ್ಣ ಪುಷ್ಪ ಅರ್ಪಿಸಿ ನೀಲಾಂಜಲ ಪ್ರಕಾಶಿಸಬೇಕು. ತರುವಾಯ ಪುಷ್ಪಾಂಜಲಿ ಅರ್ಪಿಸಿ ನಮಸ್ಕಾರ ಮಾಡಬೇಕು. ಬ್ರಾಹ್ಮಣ, ಇನ್ನು ನಮಸ್ಕಾರದ ಬಗೆಗೆ ವಿಚಾರವೆಂತಿರುವುದೆಂದರೆ, ದೇವನನ್ನು ಬಲಕ್ಕಿರಿಸಿಕೊಂಡು ನಮಸ್ಕರಿಸಬೇಕು. ತಾಯಿ ತಂದೆ, ಗುರು, ವಿಪ್ರರ ಸನ್ಮುಖದಲ್ಲಿ ಹೋಗಿ ಅವರಿಗೆ ವಂದಿಸಬೇಕು. ಸಭೆಯಲ್ಲಿ ಬ್ರಾಹ್ಮಣನಿಗೆ ಒಂದೇ ನಮಸ್ಕಾರ ಮಾಡಬೇಕು. ದೇವ ಪೂಜೆಯ ನಂತರ ಎಲ್ಲರಿಗೂ ನಮಸ್ಕರಿಸಬೇಕು. ತಾಯಿ ತಂದೆ, ಗುರುಗಳಿಗೆ 2 ಕೈಗಳಿಂದ ವಂದಿಸಬೇಕು. ಆಗ ಅವರ ಬಲಪಾದದ ಮೇಲೆ ತನ್ನ ಬಲಗೈ ಹಾಗೂ ಎಡಪಾದದ ಮೇಲೆ ತನ್ನ ಎಡಗೈ ಹಿಡಿದು ನಮಸ್ಕರಿಸಬೇಕು. ಹೇ ಬ್ರಾಹ್ಮಣನೇ, ತಾಯಿಯ ತಂದೆ ಗುರು, ತಾಯಿ ತಂದೆ ಭಯ ನಿವಾರಕ, ಅನ್ನದಾಯಕ, ಉಪನಯನ ಕರ್ತರು, ಪುರೋಹಿತ ಹಾಗೂ ಇವರೆಲ್ಲರ ಪತ್ನಿಯರನ್ನು ಗುರುಸ್ಥಾನದಲ್ಲಿ ಎಣಿಸಿ ನಮಸ್ಕರಿಸಬೇಕು. ಹಿರಿಯ ಬಂಧು, ಚಿಕ್ಕಪ್ಪ, ವಯಸ್ಸಿನಿಂದ ಹಿರಿಯರಾದ ಇಷ್ಟಮಿತ್ರರು ಇವರು ನಮಸ್ಕಾರಕ್ಕೆ ಯೋಗ್ಯರು. ಬೆಂಕಿ, ಸಮಿತೆ, ಪುಷ್ಪ, ದರ್ಭೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಬ್ಬರಿಗೆ ನಮಸ್ಕರಿಸುವುದು ಅಯೋಗ್ಯವು. ನೀರಲ್ಲಿ ನಿಂತುಕೊಂಡು ನಮಸ್ಕಾರ ಮಾಡುವುದು ಯೋಗ್ಯವಲ್ಲ. ಓಡುವ ಸಮಯದಲ್ಲಿ ಹಾಗೂ ಮಂಗಳ ಸ್ನಾನ ಮಾಡುತ್ತಿರುವಾಗ ನಮಸ್ಕಾರ ಮಾಡಬಾರದು. ಈ ಪ್ರಕಾರದ ನಮಸ್ಕಾರದ ಬಗೆಗೆ ತಿಳುವಳಿಕೆ ಇರಬೇಕು. ದೇವರಿಗೆ ನಮಸ್ಕಾರ ಮಾಡಿದ ನಂತರ ಗೀತ ಗಾಯನಾದಿಗಳ ಸೇವೆಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಬ್ರಾಹ್ಮಣನೇ, ಈ ಪ್ರಕಾರ ದೇವಪೂಜೆ ಮಾಡಿ ಹಸ್ತಗಳಿಂದ ದೇವಪಿತ ಸ್ಪರ್ಶಿಸಿ ಉತ್ತರ ಪೂಜೆ ಮಾಡಬೇಕು. ನಂತರ ಉದ್ವಾಸನ ಮಾಡಬೇಕು. ತದನಂತರ ವೈಶ್ವದೇವನನ್ನು ವಿಧಿಪೂರ್ವಕ ನಮಸ್ಕಾರ ಮಾಡಬೇಕು. ಈ ಸಮಯಕ್ಕೆ ಯಾವುದೇ ಅತಿಥಿಯು ಬಂದರೂ ಅವನಿಗೆ ಅನ್ನ ಕೊಡಬೇಕು. ಆಗ ಅವನ ಕುಲಗೋತ್ರ ವಿಚಾರಿಸಬಾರದು. ಅನ್ನದಾನ ಕೊಡದೆ ತಾನು ಅನ್ನ ಸ್ವೀಕರಿಸಬಾರದು. ಒಂದು ವೇಳೆ ವೈಶ್ವದೇವನ ಮೊದಲೇ ಬಂದ ಅತಿಥಿಗೆ ಭಿಕ್ಷೆ ನೀಡಲು ಅದರಿಂದ ವೈಶ್ವದೇವ ಫಲವೇ ಸಿಗುವುದು. ವೈಶ್ವದೇವನ ನಂತರ ಬಲಿಹರಣ ತಾನು ತೆಗೆಯದೆ ಅನ್ಯರಿಂದ ತೆಗೆಯಿಸಬೇಕು. ಇದಾದ ಮೇಲೆ ಗೋಗ್ರಾಸ ಕೊಡಬೇಕು. ಬ್ರಾಹ್ಮಣನೇ, ಅತಿಥಿಗೆ ಪಂಕ್ತಿ ಪ್ರಪಂಚ ಮಾಡಬಾರದು. ಗೃಹಸ್ಥನು ದಿನದ 2 ಊಟ ಮಾಡಬೇಕು. ಭೋಜನವನ್ನು ವಿಧಿವತ್ತಾಗಿ ಮಾಡಬೇಕು. ಅವನು ತಾಮ್ರ ಪಾತ್ರೆಯಲ್ಲಿ ಊಟ ಮಾಡಬಾರದು. ನಿತ್ಯ ಕಂಚಿನ ಪಾತ್ರೆಯಲ್ಲಿ ಉಣ್ಣುವುದು ಯುಕ್ತವು. ಅಂದರೆ ಆ ಪಾತ್ರೆಯಲ್ಲಿ 5 ಸೇರು ತೂಕಕ್ಕಿಂತ ಹೆಚ್ಚು ಕಡಿಮೆ ಇರಬಾರದು ಹಾಗೂ ಅದು ಭಿನ್ನವಾಗಿರಬಾರದು. ಎಲೆಯಲ್ಲಿ ಅನ್ನ ಹಾಕಿದ ಮೇಲೆ ಅದಕ್ಕೆ ನಮಸ್ಕರಿಸಬೇಕು. ಅಭಿಘಾರ ಹಾಕಿದ ನಂತರವೇ ಪ್ರಾಣಾಹುತಿ ತೆಗೆದುಕೊಳ್ಳಬೇಕು. ಬ್ರಾಹ್ಮಣನೇ, ಪ್ರಾಣಾಹುತಿಯನ್ನು ಹಲ್ಲಿಗೆ ಸ್ಪರ್ಶಿಸಬಾರದು. ಮೌನದಿಂದ ಭೋಜನ ಮಾಡಬೇಕು. ಉಣ್ಣುವಾಗ ಮೊದಲು
ಮಧುರಾನ್ನ ಸೇವಿಸಬೇಕು. ಶೀಘ್ರ ಭೋಜನ ಮಾಡಬೇಕು. ಅಂದರೆ ಆಕಳು ನೀರು ಕುಡಿಯುವುದಕ್ಕೆ ಹತ್ತುವಷ್ಟು ಕಾಲದಲ್ಲಿಯೇ ಊಟ ಮುಗಿಸಬೇಕು. ಇನ್ನು ಭೋಜನಕ್ಕೆ ತಕ್ಕ ಸ್ಥಾನಗಳು ಎಂತೆಂದರೆ ಆನೆ ಕುದುರೆಗಳು ಕುಳಿತಾಗ ಉಣ್ಣಬಾರದು, ಸ್ಮಶಾನ ಮಲಗುವ ಕೋಣೆಗಳಲ್ಲಿ ಉಣ್ಣಬಾರದು, ರಾತ್ರಿಯಲ್ಲಿ ದೀಪವಿಲ್ಲದೆ ಉಣ್ಣಬಾರದು, ತುತ್ತಿನಲ್ಲಿ ಕೂದಲು ಬರಲು ಉಣ್ಣಬಾರದು, ಕಥೆ ಹೇಳುತ್ತಾ ಉಣ್ಣಬಾರದು, ದೇವರಿಲ್ಲದ ಗುಡಿಯಲ್ಲಿ ಉಣ್ಣಬಾರದು, ಅನ್ಯ ಸ್ತ್ರೀಯರೊಡನೆ ಸಹಭೋಜನ ಮಾಡಬಾರದು. ಆದರೆ ಕುಲಸ್ತ್ರೀಯೊಡನೆ ಮಾಡಿದರೆ ದೋಷವಿಲ್ಲ. ಕುಡಿದ ಎಂಜಲು ನೀರು ಕುಡಿಯಬಾರದು. ಎರಡೂ ಹಸ್ತ ಜೋಡಿಸಿದ ಬೊಗಸೆಯಿಂದ ನೀರು ಕುಡಿಯಬಾರದು. ಅಪರಿಚಿತನೊಡನೆ ಊಟ ಮಾಡುವಾಗ ತನ್ನ ಹಾಗೂ ಅವನ ಮಧ್ಯದಲ್ಲಿ ನೀರು ಭಸ್ಮಗಳನ್ನು ಹಾಕಿಕೊಳ್ಳಬೇಕು ಅಥವಾ ನಡುವೆ ಕಂಬ ಹಾಯ್ದಿದ್ದರೆ ಅಡ್ಡಿಯಿಲ್ಲ. ಈ ಎಲ್ಲಾ ವಿಧಿಯಿಂದ ಭೋಜನ ಮಾಡಿದ ಮೇಲೆ ಉತ್ತರಾಪೋಷಣ ತೆಗೆದುಕೊಳ್ಳಬೇಕು. ನಂತರ ಎದ್ದು ಹೊರಗೆ ಹೋಗಿ ಕೈ ಬಾಯಿ ತೊಳೆದುಕೊಳ್ಳಬೇಕು. ಕೈ ತೊಳೆದುಕೊಂಡು ನಂತರ ಅಗಸ್ತ್ಯ, ಕುಂಭಕರ್ಣ ಮೊದಲಾದವರನ್ನು ಸ್ಮರಿಸಬೇಕು ಎಂದು ಗುರುಗಳು ಆ ಬ್ರಾಹ್ಮಣನಿಗೆ ಹೇಳಿದರು. ಬಳಿಕ ಬ್ರಾಹ್ಮಣನು ಗುರುಗಳನ್ನು ಕುರಿತು ನಿಷಿದ್ಧಿ ಅನ್ನಗಳ ವಿಚಾರ ಕೇಳಲು ಅದಕ್ಕೆ ಗುರುಗಳು, ಬ್ರಾಹ್ಮಣನೇ, ವೈಶ್ವದೇವವಲ್ಲದ ಅನ್ನವು, ಬಹಳ ಉಪ್ಪು ಹಾಕಿದ ಅನ್ನವು, ಕಮಲದೇಟು, ಬಿಳಿ ಕುಂಬಳ, ಕೊಡೆಯ ಆಕಾರದ ಪಲ್ಯ ಇವು ನಿಷಿದ್ಧವು. ಆಕಳು ಎಮ್ಮೆಗಳು ಈದಿದ್ದ 10 ದಿನ ಮೀರದಿದ್ದ ಹಾಲು ನಿಷಿದ್ಧ. ಮಳೆಯಿಂದ ಬಂದ ಹೊಸ ನೀರು 3 ರಾತ್ರಿ ಮುಗಿಯುವವರೆಗೆ ಅಶುದ್ಧ. ಕುಂಬಳ, ಹಾಗಲ, ಪಡವಲ, ಮೂಲಂಗಿ, ಎಣ್ಣೆ, ನೆಲ್ಲಿ ಇವುಗಳನ್ನು ಪ್ರತಿಪದೇ ದಿನ ತಿನ್ನಬಾರದು. ಅಷ್ಟಮಿಯ ಔದುಂಬರ ಫಲ ಸ್ವೀಕರಿಸಬಾರದು. ರವಿವಾರ ರಾತ್ರಿ ನೆಲ್ಲಿಕಾಯಿಯನ್ನು, ಶುಕ್ರವಾರ ಬಳ್ಳಿಯ ಹಣ್ಣುಗಳನ್ನು, ಶನಿವಾರ ಬನ್ನಿಯನ್ನು ಭಕ್ಷಿಸಬಾರದು. ಅದರಂತೆ ದತ್ತೂರಿ ಹಣ್ಣು, ಉಗುರು, ಕೂದಲು ಕೂಡಿದ ಅನ್ನ, ಕಾಗೆ, ಹದ್ದು, ಕೋಳಿ, ಬೆಕ್ಕು ಮುಟ್ಟಿದ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಇಲಿ ಆಕಳುಗಳ ಮುಖಸ್ಪರ್ಶದ ಅನ್ನ ಭಕ್ಷಿಸಬಾರದು. ಹಳಸಿದ ಅನ್ನವೂ ನಿಷಿದ್ಧವು. ಎಣ್ಣೆ ತುಪ್ಪ ಕೂಡಿದ ಅನ್ನವು ಹಳಸಿದರೆ ಅಪವಿತ್ರವು. ತಾಳಿಸಿದ ಪದಾರ್ಥವು ಹಳಸಿದ್ದೆನ್ನುವುದಿಲ್ಲ. ಅದರಂತೆ ಅರಳಿ ಹಿಟ್ಟು, ಕಂದ ಮೂಲಾದಿಗಳು, ಜವೆ ಗೋಧಿಯ ಪಾಯಸ, ಉಪ್ಪು ಬೆರೆಸದಿದ್ದ ಹಾಗೂ ಬೆಲ್ಲ ಕೂಡಿದ ಪದಾರ್ಥ ಇವೆಲ್ಲ ಹಳಸಿದವಲ್ಲ ಎಂದು ಗುರುಗಳು ಹೇಳಿದರು. ಒಟ್ಟಿನಲ್ಲಿ ಸಾತ್ವಿಕ ಆಹಾರವು ಮನುಷ್ಯನಿಗೆ ಆರೋಗ್ಯಕರವಾಗಿರುವುದು. ನಂತರ ಗುರುಗಳು ಶಯನ ವಿಷಯಕ್ಕೆ ಹೇಳಿ, ಭೋಜನದ ನಂತರ ಒಂದೇ ಪ್ರಹರ ವೇದಾಭ್ಯಾಸ ಮಾಡಿ ಶಯನ ಮಾಡಬೇಕೆಂದು ಹೇಳಿದರು. ಶಯನದ ವಿಧಿ, ಕ್ರಮ, ಸ್ಥಾನ ಇವೆಲ್ಲವನ್ನೂ ಬೋಧಿಸಿದರು. ಅದರಲ್ಲಿಯೇ ಸ್ತ್ರೀ ಸಂಘದ ನೇಮಗಳನ್ನೂ ಹೇಳಹತ್ತಿದರು. ಎಂತೆಂದರೆ, ಗುರು ಪರಾಶರ ವಚನಕ್ಕನುಸರಿಸಿ ಆ ಬ್ರಾಹ್ಮಣನಿಗೆ ಶಯನ ಮಾಡುವ ವಿಧಿಯನ್ನು ಹೇಳಹತ್ತಿದರು. ಮಲಗಲಿಕ್ಕೆ ಮಂಚವು ನಿರ್ಮಲವಾದುದಾಗಿರಬೇಕು. 3ನೇ ಕಾಲಿನ ಇಲ್ಲವೇ ಮರುಕಾದ ಮಂಚವೂ ಇರಬಾರದು. ಔದುಂಬುರ, ಅಶ್ವತ್ಥ ಮರಗಳ ಕಟ್ಟಿಗೆಯಿಂದ ಮಾಡಿದ ಮಂಚವಿರಕೂಡದು. ಅದರಂತೆ ನೀರಲ ಕಟ್ಟಿಗೆಯ ಸತ್ತ ಆನೆಯ ದಂತದ ಮಂಚವಿರಬಾರದು. ಮಂಚವನ್ನು ಒಳ್ಳೆ ಮುಹೂರ್ತದಲ್ಲಿ ಹೆಣೆದಿರಬೇಕು. ಧನಿಷ್ಠ, ಭರಣಿ, ಮೃಗಶಿರ ನಕ್ಷತ್ರಗಳು ತ್ಯಾಜ್ಯವು. ರವಿವಾರ ಮಂಚವನ್ನು ಹೆಣೆಯಲು ಲಾಭವು, ಸೋಮವಾರ ಸುಖವು, ಮಂಗಳವಾರ ದುಃಖವು, ಬುಧವಾರ ಮಹಾಪೀಡೆಯು, ಗುರುವಾರದ ದಿವಸ ಸಿದ್ಧಪಡಿಸಲು 6 ಜನ ಮಕ್ಕಳುದಯಿಸುವರು, ಶುಕ್ರವಾರ ದಿನ ವಿಶಿಷ್ಟವೂ ಹಾಗೂ ಶನಿವಾರ ಸಿದ್ಧಪಡಿಸಲು ಮೃತ್ಯು ಒದಗುವುದು. ಈ ಪ್ರಕಾರ ಹೇಳಿ ಮತ್ತೆ ಗುರುಗಳು, ಬ್ರಾಹ್ಮಣನೇ, ಮಲಗುವಾಗ ತನ್ನ ಮನೆಯಲ್ಲಿ ಪೂರ್ವಕ್ಕೂ, ಮಾವನ ಮನೆಯಲ್ಲಿ ದಕ್ಷಿಣಕ್ಕೂ, ಪ್ರವಾಸದಲ್ಲಿ ಪಶ್ಚಿಮಕ್ಕೂ ಶಿರಸ್ಸು ಮಾಡಿ ಮಲಗಬೇಕಲ್ಲದೆ ಎಲ್ಲಿಯೂ ಯಾವ ಕಾಲದಲ್ಲಿಯೂ ಉತ್ತರ ದಿಕ್ಕಿಗೆ ತಲೆ ಮಾಡಿಕೊಂಡು ಮಲಗಬಾರದು. ಮಲಗುವಾಗ ತಲೆ ದಿಂಬಿಗೆ ಪೂರ್ಣ ಕಳಶವನ್ನಿಟ್ಟುಕೊಂಡು ಮಲಗಿ ದ್ರವ್ಯಗಳನ್ನೀಕರಿಸಿಕೊಳ್ಳಬೇಕು. ರಾತ್ರಿ ಸೂಕ್ತಪಡಿಸಿದ ಜಾಗದಲ್ಲಿ ವಿಷ್ಣುದೇವನನ್ನು ಸ್ಮರಿಸಬೇಕು. ಬಳಿಕ ಅಗಸ್ತ್ಯ, ಮಾಧವ, ಮುಕುಂದ, ಆಸ್ತಿಕ ಇವರೆಲ್ಲರನ್ನೂ ಸ್ತುತಿಸಬೇಕು. ಇನ್ನು ಮಲಗುವಾಗ ಹಾಳು ಬಿದ್ದ ಗುಡಿ, ಸ್ಮಶಾನಗಳಲ್ಲಿಯೂ, ತಾಯ್ತಂದೆಗಳು ಮಲಗಿದ್ದಲ್ಲಿಯೂ, ಹುತ್ತದ ಹತ್ತಿರದಲ್ಲಿಯೂ, ಕೆರೆಯ ದಂಡೆಯ ಮೇಲೆಯೂ, ಒಂದೇ ಮರದ ಕೆಳಕ್ಕೂ ಮಲಗಬಾರದು. ಅದರಂತೆ 4 ಬೀದಿ ಕೂಡಿದ್ದಲ್ಲಿ, ಮಳಿಗೆಯಲ್ಲಿ, ಈಶ್ವರನ ಸ್ಥಾನದಲ್ಲಿ, ನದಿ ತೀರದಲ್ಲಿ, ನಿರ್ಜನ ಸ್ಥಳದಲ್ಲಿ, ಘೋರ ಸ್ಥಾನದಲ್ಲಿ ಮಲಗಬಾರದು. ಒದ್ದೆಯನ್ನುಟ್ಟುಕೊಂಡು ಅಥವಾ ನಗ್ನ ಸ್ಥಿತಿಯಲ್ಲಿ ಮಲಗಬಾರದು. ದೀವಿಗೆಯನ್ನಿಟ್ಟುಕೊಂಡು ಮಲಗಬಾರದು.
ಪೂರ್ವರಾತ್ರಿಯೂ ಅಪರಾತ್ರಿಯೂ ಮಲಗಬಾರದು. ರಜಸ್ವಲೆಯಾದ ಸ್ತ್ರೀಯೊಡನೆ 4ನೆಯ ದಿನ ಬೆರೆಯಬಾರದು. ಯೋನಿಯನ್ನು ದೃಷ್ಟಿಸಬಾರದು. ನೀಲ ವಸ್ತ್ರವನ್ನುಟ್ಟು ಸ್ತ್ರೀ ಸಂಘದಿಂದ ಚಾಂಡಾಳ ಸದೃಶ ಪುತ್ರ ಹುಟ್ಟುವನು. ಶುಭ ವಸ್ತ್ರವೇ ವಿಶಿಷ್ಟವು. ರಜಸ್ವಲೆಯಾಗದವಳ ಕೂಡ ಮೈಗೂಡಬಾರದು. ಕನ್ಯೆಯಳಿಗೆ 10 ವರ್ಷಗಳಾದ ನಂತರ ರಜಸ್ವಲೆಯಾಗುವುದು. ಸ್ತ್ರೀಯರು ಋತುಕಾಲದಲ್ಲಿ ಗ್ರಾಮತ್ಯಾಗ ಮಾಡಿದರೆ ಅವಳಿಗೆ ಭ್ರೂಣ ಹತ್ಯಾದೋಷ ಒದಗುವುದು. ರಜಸ್ವಲೆಯಾದವಳೊಡನೆ 4ನೆಯ ದಿನ ಮೈಗೂಡಲು ಅಲ್ಪಾಯುಷಿ ಮಗನು ಜನಿಸುವನು. ವಿಷಮದಿನ ಭೋಗದಿಂದ ಕನ್ಯೆಯು ಸಮದಿನದ ಭೋಗದಿಂದ ಪುತ್ರನೂ ಜನಿಸುವುದುಂಟು. ಋತುಕಾಲವು 10 ದಿನವಿರುವುದು. ಋತುಕಾಲದಲ್ಲಿ ಚಂದ್ರಬಲವಿರಬೇಕು. ಮೂಲ, ಮಖ, ರೇವತಿ ನಕ್ಷತ್ರಗಳಲ್ಲಿ ಮೈಗೂಡಬಾರದು. ಸಂಭೋಗ ಕಾಲದಲ್ಲಿ ಕೋಪ ತಾಳಬಾರದು. ಋತುಕಾಲದಲ್ಲಿ ಸ್ತ್ರೀ ಪುರುಷರ ಗುಣಭಾವಗಳಿಗನುಸರಿಸಿ ಪಿಂಡ ಉತ್ಪತ್ತಿಯಾಗುವುದು. ಈ ಪ್ರಕಾರ ಗುರುಗಳು ಆ ಬ್ರಾಹ್ಮಣನಿಗೆ ಆಚಾರ ಧರ್ಮವನ್ನು ವಿವರಿಸಿ ಹೇಳಿದರು. ಆಚಾರಾನುವರ್ತಿಗಳ ಮನೆಯಲ್ಲಿ ಲಕ್ಷ್ಮಿಯು ಅಖಂಡವಾಗಿ ವಾಸಿಸುವಳು. ಪುತ್ರ ಪೌತ್ರರು ಶತಾಯುಷಿಗಳಾಗಿ ಜೀವಿಸುವರು. ಅಂಥವರಿಗೆ ಕಲಿಕಾಲದ ಭಯವು ಎಷ್ಟು ಮಾತ್ರವೂ ಉಂಟಾಗದು. ಆದ್ದರಿಂದ ಎಲ್ಲರೂ ಸದಾಚಾರದಿಂದ ವರ್ತಿಸಬೇಕು ಎಂದು ಶ್ರೀ ಗುರುಗಳು ಉಪದೇಶ ಮಾಡಿದರು. ಹೀಗೆ ಗುರುವಚನ ಶ್ರವಣ ಮಾಡಿದ ಆ ಬ್ರಾಹ್ಮಣನು ಸಂತುಷ್ಟನಾಗಿ ಅವರಿಗೆ ನಮಸ್ಕರಿಸಿದನು. ಗುರುಗಳು ಪ್ರಸನ್ನರಾಗಿ ಆ ಬ್ರಾಹ್ಮಣನನ್ನು ಕುರಿತು, ನಿನಗೆ ಆಚಾರ ಧರ್ಮವನ್ನೆಲ್ಲ ಹೇಳಿದೆವು. ಅದರಂತೆ ವರ್ತಿಸಿ ಸುಖದಿಂದ ಇದ್ದು ಬಿಡು. ನಿನ್ನ ಆಸೆಗಳೆಲ್ಲ ಈಡೇರುವುವು ಎಂದು ಗುರುಗಳು ಅವರಿಗೆ ಹರಸಿ ಕಳುಹಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.